दिल दिया तो दिलदार, दिल नहीं दिया तो खतरनाक दी विलन, वज्रकांत हूँ मैं। ನಾವಿಬ್ಬರು ಈ ಮನೆಯಲ್ಲಿ ಹಾಯಾಗಿ ಸರಸ ಸಂಲಾಪದಿಂದ ಇರಬೇಕಾದರೆ ಈ ಮಗುವನ್ನ ಯಾವುದಾದರೂ ಅನಾಥಾಶ್ರಮಕ್ಕೋ ಇಲ್ಲ ಯಾರಾದರೂ ಕೊಟ್ಟರೆ ಒಳ್ಳೆಯದಲ್ಲವೇ? ಏನು ಅಂತ ಮಾತಾಡ್ತಾ ಇದ್ರು ನಿಮ್ಮ ಬಾಯಿಂದ ಇಂಥ ಮಾತುಗಳೇ ನಮ್ಮ ಪ್ರೇಮದ ಕಾಣಿಕೆಯಾಗಿ ಈ ಮಗುವನ್ನ ನಾನು ಬಿಟ್ಟಿರ್ಬೇಕಾ? ಇಲ್ಲ, ಇದೆಂದಿಗೂ ಸಾಧ್ಯವೇ ಇಲ್ಲ. ಏನಂದ್ರೆ ನನ್ನ ಮೇಲೆ ಇಲ್ಲದ ಪ್ರೀತಿ ಮಮತೆ ನನ್ನ ರಕ್ತದಿಂದ ಹುಟ್ಟಿದ ಈ ಮಗುವಿನ ಮೇಲೆ ನಿನಗೆ ಅಷ್ಟು ಹೌದು ಹೌದು ಹೌದು. ಯಾಕೆಂದ್ರೆ ಇದು ನನ್ನ ಕರುಳಿನ ಕುಡಿ ಬುಜ್ಜ, ನನ್ನ ಕರುಳಿನ ಕುಡಿ. ಆ ಮಗುವು ನನ್ನ ರಕ್ತದಿಂದ ಹುಟ್ಟಿದೆ. ಏಕೆ ಗೆಳತಿ? ಬಾಯಿಗೆ ಬಂದಂತೆ ಮಾತಾಡಬೇಡಿ ವಿಜಕ್ಕ. ಇಲ್ಲಿವರೆಗೂ ನಿಮ್ಮಿಂದ ನಾನು ಏನೂ ಬಯಸಿಲ್ಲ, ಇನ್ನು ಮುಂದೆ ನಾನೇನು ಬಯಸೋದು ಇಲ್ಲ. ಆದ್ರೆ ಈ ಮಗುವನ್ನ ಮಾತ್ರ ನನ್ನಿಂದ ದೂರ ಮಾಡಬೇಡಿ, ನನ್ನಿಂದ ದೂರ ಮಾಡಬೇಡಿ. ಅಂದ್ರೆ ನಾನು ಅಂದುಕೊಂಡಿದ್ದೆಲ್ಲ ನಿಜನೇ ಆಯ್ತು. ಶ್ರೀಚರ, ಈ ಮಗು ನನ್ನಲ್ಲ, ನೀನು ನನ್ನ ಪ್ರೀತಿಗೆ ಮೋಸ ಮಾಡಿ ಬೇರೊಬ್ಬರ ಜೊತೆ ಮಲಗಿ ಬಸರಾಗಿರುವ ಕೋಶ ಇಲ್ಲ. ಈ ಮಗು ನನ್ನದಲ್ಲ. ಬಾಯಿಗೆ ಬಂದಂತೆ ನುಡಿಬೇಡಿ ವಜ್ರಕ, ಇಷ್ಟೊಂದು ಕಠೋರವಾಗಿ ನುಡಿಬೇಡಿ. ನಿನ್ನನ್ನೇ ನಂಬಿ ನಿನ್ನನ್ನು ಬೆನ್ನತ್ತಿ ಬಂದಿರುವೆ. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ನನ್ನೆದುರನ್ನು ತೊಂದೆ ಇಡೀ ಸರ್ವ ಆಸ್ತಿಯನ್ನ ನಿಮ್ಮ ಹೆಸರಿಗೆ ಬರೆದುಕೊಟ್ಟು ಯಾತಕ್ಕೋಸ್ಕರ? ನೀವೇ ನನ್ನ ಉಸಿರು, ನೀವೇ ನನ್ನ ಪ್ರಾಣ, ನೀವೇ ನನ್ನ ದೈವ ಅಂತ ನಂಬಿದ್ದೇನೆ. ದಯವಿಟ್ಟು ಇನ್ನೊಂದು ಸಾರಿ ನನ್ನ ಮಗುವನ್ನು ನನ್ನಿಂದ ದೂರ ಮಾಡಿದ್ದೆ. ಆದರೆ ಈ ಕೂಸಿನ ಮೇಲೆ ಆನೆ ಮಾಡಕ್ಕೆ ನಿಜವಾಗ್ಲೂ ನಾನು ಸತ್ತು ಹೋಗ್ತೀನಿ ವಜ್ರಕ, ಸತ್ತು ಹೋಗ್ತೇನೆ. ನನ್ನ ತಾನೇ ಅದೇ ಬೇಕಾಗಿರೋದು. ಸಿಂಚನ, ಈ ಮಗು ಬದುಕಿದ್ರೆ ತಾನೇ ನನ್ನ ಪ್ರೀತಿಗೆ ಸಾಕ್ಷಿ ಇರೋದು. ಒಡೆಯ ಮಗನ, ಒಡೆಯ ಮಗನ. ಅಂತೂ ನನ್ನ ನಿನ್ನ ಕಾಮತೀತಿಯ ಸಾಕ್ಷಿ ಸತ್ತು ಇದು ಕೊನೆಗಾಲ, ಕೊಂದು ಬಿಟ್ಟೆನೋ ನಿಜ. ಏನೋ ಪ್ರೀತಿಯ ಏನೇನೋ ಮೋಸದ ಪ್ರೀತಿ ಬಿಟ್ಟಲಕ್ಕೆ ನಾನು ತಪ್ಪು ಮಾಡಿಬಿಟ್ಟೆ ದೇವ್ರೆ. ನಿಜ ಸಿಂಚನ, ನೀನು ಬಹಳ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಆದರೆ ಆ ನಿನ್ನ ತಪ್ಪು
ತಪ್ಪಿನ ಅರಿವು ನಿನಗೆ ತುಂಬಾ ತಡವಾಗಿ ಆಗಿದೆ. ಸಿಂಚನ, ನಾನೇನು ನಿನ್ನನ್ನು ತುಂಬಾ ಇಷ್ಟಪಟ್ಟು ಪ್ರೀತಿಸಿ ಮದುವೆ ಆದಿನಿಂದ ನೀನು ತಿಳಿದುಕೊಂಡಿದ್ದೀರಾ? ಹಾಗೇನಾದ್ರು ತಿಳಿದುಕೊಂಡಿದ್ರೆ ಅದು ನಿನ್ನ ಹುಚ್ಚುತನ. ಸೇರು, ಸೇರು. ಆ ನಿನ್ನ ಇಬ್ಬರು ಅಣ್ಣಂದಿರ ಮೇಲೆ ನನಗಿದ್ದ ಸೇರು. ನನ್ನ ಪ್ರತಿಯೊಂದು ಕಾರ್ಯಕ್ಕೂ ಅವರು ಅಡ್ಡಿಯಾಗ್ತಾ ಇದ್ರು. ಅವರ ಅಟ್ಟಹಾಸವನ್ನು ಮುರಿಯಬೇಕಿದೆ. ನನಗೊಂದು ಸೂತ್ರ ಬೇಕಾಗಿತ್ತು ಸಿಂಚನ. ಆ ಸೂತ್ರವೇ ನೀನಾದೇನ ಸಿಂಚನ. ನೋಡು ಸಿಂಚನ, ನನಗೆ ಹಠ ಇತ್ತು, ನಿನಗೆ ಚಟ ಇತ್ತು. ನಿನ್ನ ಚಟನ ನೀನು ತೀರಿಸಿಕೊಂಡೆ, ನಿನ್ನ ಮೂಲಕ ನನ್ನ ಹಠನ ನಾನು ತೀರಿಸಿಕೊಂಡೆ. ಇದು ಈ ಅಂತನ ಮೋಸದ ಜಾಲ. ದೇವರಂತರ ನನಗೆ ನಾನು ಮೋಸ ಮಾಡ್ಬಿಟ್ಟು ಪ್ರೀತಿಯ ವಂಚಕ, ಸ್ವಾರ್ಥದ ಸಂಚಕ. ನನ್ನನ್ನ ಈ ಸ್ಥಿತಿಗೆ ತಂದ ನೀನು ಭೂಮಿಗಿರಬೇಕಾದ್ದು. ಸಿಂಚನ, ನಾನು 4 ದಿನವಾದರೂ ಈ ನಿನ್ನ ದೇಹದ ಸುಖವನ್ನು ಹೊಂದಿದ್ದೀನಿ ಅಂತ ನಿನ್ನನ್ನು ಸುಮ್ಮನೆ ಬಿಟ್ಟು ಬಿಡಬೇಕು ಅಂತ ಮಾಡಿದ್ದೆ. ಯಾವಾಗ ನೀನು ನನ್ನನ್ನೇ ಕೊಲ್ಲೋಕೆ ಮುಂದೆ ಬಂದಿಯೋ, ಇನ್ನು ಮೇಲೆ ನೀನು ಈ ಭೂಮಿ ಮೇಲೆ ಬದುಕಿದ ನೀನು ನಿನ್ನ ಮಗುವಿನ ಹತ್ರನೇ ಶಿಕ್ಷೆಯನ್ನು ಕೊಟ್ಟಬೇಕು. ಜನ್ಮ ಅನ್ನೋದಿದ್ರೆ ನಿನ್ನ ತಂದೆಯಾಗಿ ಹುಟ್ಟಿ ಬಂದು ನಿನ್ನ ಋಣ ಹಣ ಅಂತೂ ನಾನು ಪಡಪಟ್ಟ ಈ ನನ್ನ ಕಾಲಸ್ಥಾನದ ಮೊದಲ ಹೆಜ್ಜೆಯ ಎನ್ನು ಮುಂದೆ ನೋಡಿ ಈ ರೌದ್ರಮಯ ನಾಟಕದ ತಿರುವು ಹೊರವು. ಈ ಎಲ್ಲ ಆಸ್ತಿಯನ್ನು ಮಾರಿ ವಿದೇಶದಲ್ಲಿ ಮನೆ ಮಾಡಿ ದಿನಕ್ಕೊಂದು ಚಂದುಳ್ಳಿ ಚೆಲುವೆಯರ ಜೊತೆ ಮಜಾ ಮಾಡುತ್ತಾ ಹಾಯಾಗಿರ್ತೇನೆ. ಓಹೋ, ಆ ಹುಲಿಯ ಈ ಕಡೆ ಬರ್ತಾ ಇದ್ದಾನೆ. ಬರ್ಲಿ ಬರ್ಲಿ, ಒಳ್ಳೆಯದಾಯಿತು. ನಾನು ಮಾಡಿರುವ ಈ ತಾಯಿ ಮಗನ ಕೊಲೆನ ಆ ಹುಲಿಯ ಮೇಲೆ ಹಾಕಿ ಅವನು ಜೀವನ ಪರ್ಯಂತ ಜೈಲಿನಲ್ಲಿ ಕೊಲೆ ಮಾಡ್ತೀನಿ. ಆ ಮಹಾಭಾರತದಲ್ಲಿ ಮತ್ಸ್ಯವೇದ ಯಾಗ ಬೀಳಿಸಲು ಅರ್ಜುನನು ಓಡಿದ್ದು 3 ಬಾಣ. ಈ ಕಲಿಯುಗದಲ್ಲಿ